ಪೊಲೀಸ್ ತರಬೇತಿ ವೇಳೆ ಭಗವದ್ಗೀತೆ ಓದಲು ಸೂಚನೆಯನ್ನು ನೀಡಲಾಗಿದೆ. ಹೆಚ್ಚುವರಿ ಮಹಾನಿರ್ದೇಶಕ ಆಗಿರುವಂತಹ ರಾಜಾ ಬಾಬು ಸಿಂಗ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ರಾಜ್ಯ ಪೊಲೀಸ್ ಅಕಾಡೆಮಿಗಳಲ್ಲಿ ಯಾರು ತರಬೇತಿಯನ್ನು ಪಡೆಯುತ್ತಾ ಇರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ಗಳು, ಅವರು ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಈ ರೀತಿಯಾದಂತಹ ಒಂದು ಆದೇಶ ಕೊಡಲಾಗಿದೆ. ಕಾನ್ಸ್ಟೇಬಲ್ಗಳು 1 ತಿಂಗಳುಗಳ ಕಾಲ ಪ್ರತಿದಿನ ಕೂಡ ಭಗವದ್ಗೀತೆಯನ್ನು ಓದಬೇಕು, ಕನಿಷ್ಠ 1 ಅಧ್ಯಾಯವನ್ನಾದರೂ ಓದಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ತರಬೇತಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರತಿದಿನ ಭಗವದ್ಗೀತೆ ಓದುವುದು ಕಡ್ಡಾಯ, ಕಂಪಲ್ಸರಿ ಓದಲೇಬೇಕು ಅಂತ ಹೇಳ್ತಾರೆ. ಆದರೆ ಈ ಬಗ್ಗೆ ಈಗ ಉಗಿಲೆದ್ದಿದೆ ಆಕ್ರೋಶ. ಯಾರು? ಕುರಾನ್ ಸೇರ್ಪಡೆಗೂ ಕೂಡ ಮುಸ್ಲಿಂ ಗುಂಪುಗಳ ಒತ್ತಾಯ. ಹಿಂದೂಗಳು ಭಗವದ್ಗೀತೆ ಓದ್ತಾರೆ, ಹಾಗಾದ್ರೆ ಮುಸ್ಲಿಮ್ರು ಏನು ಮಾಡಬೇಕು? ನಮಗೆ ಕುರಾನ್ಗೆ ಓದೋಕೆ ಅವಕಾಶ ಕೊಡಿ ಅಂತ ಮುಸ್ಲಿಂ ಸಂಘಟನೆಗಳಿಂದ ಆಕ್ಷೇಪ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಅಖಿಲ ಭಾರತ ಮುಸ್ಲಿಂ ಉತ್ಸವ ಸಮಿತಿ ಸಂಚಾಲಕ ಶಂಶುಲ್ ಅವರು ಹೇಳ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಪೊಲೀಸ್ ತರಬೇತಿಯಲ್ಲಿ ಗೀತಾಪಠಣ ಸೇರಿಸಬಹುದಾದರೆ ಕುರಾನ್ ಬೋಧನೆಯನ್ನು ಸಹ ಪರಿಚಯಿಸಿ ಅನುಮತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಭಗವದ್ಗೀತೆ ಯಾಕೆ ಓದಬೇಕು? ಯಾಕೆ ಪೊಲೀಸ್ ತರಬೇತಿಯನ್ನು ಪಡಿಬೇಕಾದರೆ ನಾವು ಅದರ ಬಗ್ಗೆ ತಿಳಿದುಕೊಳ್ಬೇಕು? ಅದರ ಒಂದು ತಿಳುವಳಿಕೆಯಿಂದ ನಮಗೆ ಯಾವ ರೀತಿಯಾದಂತಹ ಒಂದು ಜ್ಞಾನ ಬರುತ್ತೆ, ಅದೆಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳಿ ಹೆಚ್ಚುವರಿ ಮಹಾನಿರ್ದೇಶಕರು ಆದೇಶವನ್ನು ಹೊರಡಿಸಿದ್ದಾರೆ. ಸರಿ, ಆಯಿತು, ಹಿಂದೂಗಳಿದ್ದರೆ ಅವರು ಭಗವದ್ಗೀತೆಯನ್ನು ಓದ್ತಾರೆ, 1 ತಿಂಗಳು ಕನಿಷ್ಠ ಅಧ್ಯಯನ ಮಾಡಬೇಕಂತ ಏನು ಹೇಳ್ತಿದ್ರು, ಸರಿ ಆಯಿತು. ಆದರೆ ಬೇರೆ ಧರ್ಮಗಳಿಗೆ ಸೇರಿದಂಥವರು ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಿದೆ. ಈಗ ಅದಕ್ಕೆ ಮುಸ್ಲಿಮರು ಕೇಳ್ತಾ ಇದ್ದಾರೆ, ಮುಸ್ಲಿಂ ಸಮುದಾಯದವರು ಕೇಳ್ತಾ ಇದ್ದಾರೆ, ನಮಗೆ ಕುರಾನನ್ನು ಓದೋಕೆ ಅನುಮತಿಯನ್ನು ಕೊಡಿ. ಸಾಮಾನ್ಯವಾಗಿ ನೋಡಿದಾಗ ಇದು ಓಕೆ ಅನ್ನುವಂತಹ ವಿಚಾರ. ಯಾಕಂದರೆ ಇವರು ಅದನ್ನು ಓದ್ತಾರೆ, ಇವರು ಇದನ್ನು ಓದ್ಕೊಳ್ಳಿ. ಅವರವರ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಪವಿತ್ರವಾದ ಗ್ರಂಥಗಳೇನಿದೆ ಅವರಿಗೆ ಓದೋಕೆ ಅವಕಾಶವನ್ನು ಕೊಡಬೇಕು, ಅದೇ ರೀತಿಯಾಗಿ ನಮಗೆ ಕೊಡಿ ಅಂತ ಹೇಳುತ್ತಾ ಇದೆ. ಎಲ್ಲೋ ಒಂದು ಕಡೆ ಇದನ್ನು ಗಮನಿಸಿದಾಗ ಓಕೆ, ಇವ್ರು ಕೇಳ್ತಾ ಇರೋದು ಏನು ತಪ್ಪಿಲ್ಲ ಅಂತ ಅನಿಸಿದ್ರು ಕೂಡ, ಆದರೆ ಈ ಒಂದು ವಿಚಾರದಲ್ಲಿ ಕುರಾನ್ಗೆ ಇನ್ನೂ ಅನುಮತಿ ಸಿಕ್ಕಿಲ್ಲ, ಅದಕ್ಕಾಗಿ ನಮಗೂ ಅನುಮತಿ ಕೊಡಿ ಅಂತ ಕೇಳುತ್ತಾ ಇದ್ದಾರೆ. ಈ ಒಂದು ವಿಚಾರ ಮಧ್ಯಪ್ರದೇಶದಲ್ಲಿ ರಾಜ್ಯ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಯಾರು ಪಡಿತಾ ಇರ್ತಾರೆ, ಈಗ ಹೊಸದಾಗಿ ಅಪಾಯಿಂಟ್ ಆಗಿರ್ತಾರಲ್ಲ, ಅವರಿಗೆ ನೀವು 1 ತಿಂಗಳ ಕಾಲ ಕಡ್ಡಾಯವಾಗಿ ಓದಲೇಬೇಕು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ರಾಜಾ ಬಾಬು ಸಿಂಗ್ ಅವರು ಏನಿದ್ದಾರೆ ಅವರು ಕೊಟ್ಟಿರುವಂತಹ ಒಂದು ಆದೇಶ. ಈ ಒಂದು ಪದ್ಧತಿಯಲ್ಲಿ ನೋಡಿ, ಎಲ್ಲ ಪೊಲೀಸ್ ತರಬೇತಿ ಕೇಂದ್ರಗಳಲ್ಲಿ ಜಾರಿಗೆ ತಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಒಂದು 4,000 ಕಾನ್ಸ್ಟೇಬಲ್ಗಳಿದ್ದಾರೆ. ಅದರಲ್ಲಿ ಪುರುಷರು ಮಹಿಳೆಯರು ಇಬ್ಬರು ಕೂಡ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ ನೋಡು, ಮೊದಲು ನಾವು ಗೀತವನ್ನು ಪಠಣ ಮಾಡುವಂಥ ಅವಧಿಯನ್ನು ನಡೆಸಲಾಗುತ್ತೆ ಅಂತ ಹೇಳ್ತಾ ಇದೆ. ದಿನನಿತ್ಯ ಕೂಡ ಧ್ಯಾನದ ಒಂದು ಅವಧಿ ಅಂತ ಏನು ನಿಗದಿಪಡಿಸಿರ್ತಾರೆ, ಆ ಸಮಯದಲ್ಲಿ ನೀವು ಭಗವದ್ಗೀತೆಯನ್ನು ಓದಲೇಬೇಕು ಅಂತ ಹೇಳ್ತಾ ಇದ್ದಾರೆ. ತರಬೇತಿ ಪಡೆಯುವಂತಹ ಒಂದು ವಿಚಾರದಲ್ಲಿ ಹೆಚ್ಚು ಆಧ್ಯಾತ್ಮಿಕ ಒಂದು ಜೀವನವನ್ನು ನಡೆಸಲು ಮತ್ತು ಶ್ರೀಕೃಷ್ಣನ ಬೋಧನೆಗಳಿಂದ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಆಗುತ್ತೆ ನೀವು ಈ ರೀತಿಯಾಗಿ ಭಗವದ್ಗೀತೆಯನ್ನು ಓದಿದ್ರೆ ಅಂತ ಹೇಳಿ ಸಿಂಗ್ ಹೇಳಿರುವಂಥದ್ದು ಈ ಒಂದು ವಿಚಾರವಾಗಿ. ಆದರೆ ತರಬೇತಿ ಕೇಂದ್ರಗಳು ನಿರ್ದೇಶಕರ ಒಂದು ಜಾರಿಗೆ ತರಲು ಏನು ಆರಂಭಿಸ್ತಾ ಇದೆ. ಈಗ ಈ ಒಂದು ಭಗವದ್ಗೀತೆಯ ಒಂದು ಅಧ್ಯಾಯ ಓದುವಂಥದ್ದು ಸರಿ, ಆದರೆ ನಮಗೂ ಕೂಡ ಕುರಾನ್ ಓದೋಕ್ಕೆ ಅನುಮತಿಯನ್ನು ಕೊಡಿ ಅಂತ ಇದು ಮುಸ್ಲಿಂ ಗುಂಪುಗಳು ಕೇಳ್ಕೊಳ್ತವೆ, ಬೇಡಿಕೆಯನ್ನು ಇಟ್ಟಿದೆ. ಆದರೆ ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯ ಒಂದು ಸ್ಪಷ್ಟ ಮಾಹಿತಿ ಬಂದಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಂದು ಅನುಮತಿ ಕೊಡಿ ಅಂತ ಕೇಳ್ತಾರೆ, ಅದಕ್ಕೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಸದ್ಯಕ್ಕೆ ನೀವು ಭಗವದ್ಗೀತೆಯನ್ನು ಓದಿ ಅಂತ ಹೇಳ್ತಾ ಇರುವಂಥದ್ದು 1 ತಿಂಗಳುಗಳ ಕಾಲ. ಯಾರು ಈಗ ಟ್ರೈನಿ ಒಂದು ಕಾನ್ಸ್ಟೇಬಲ್ಗಳಿದ್ದಾರೆ ಅವರಿಗೆ ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.